ಬೀದರ್ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಜನವಾಡದಲ್ಲಿ ಬೃಹತ್ವಾದಂಥ ರಸ್ತೆ ತಡೆಯನ್ನು ಇವತ್ತು ನಾವು ಮಾಡಿದ್ದೇವೆ. ರೈತರಿಗೆ ಸಿಗಬೇಕಾದಂಥ ರಸಗೊಬ್ಬರ ಇವತ್ತು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಿರುವ 8,70,000ಕ್ಕಿಂತ ಹೆಚ್ಚು ಮೆಟ್ರಿಕ್ ಟನ್, ಅದರಲ್ಲಿ ಕೇವಲ 2,50,000 ಮೆಟ್ರಿಕ್ ಟನ್ ಮಾತ್ರ ಮಾರ್ಕೆಟಿಗೆ ತಂದಂಥ ಕಾಂಗ್ರೆಸ್ ಇವತ್ತು ಬಾಕಿ ಉಳಿದಂಥ 6,000ಕ್ಕಿಂತ ಲಕ್ಷಕ್ಕಿಂತ ಹೆಚ್ಚಿಗೆ ಮೆಟ್ರಿಕ್ ಟನ್ ಗೊಬ್ಬರ, ರಸಗೊಬ್ಬರ, ಯೂರಿಯಾ ಎಲ್ಲಿ ಮುಚ್ಚಿಟ್ಟಿದ್ದಾರೆ ಹೇಳಬೇಕು. ಎಲ್ಲಿ ಯಾವ ಕಾಳಸಂತೆಯಲ್ಲಿ ತಾವು ಮಾರಾಟ ಮಾಡಿದ್ರಿ? ಇವತ್ತು ಅದೇ ಕಾಳಸಂತೆಯಿಂದ ರೈತರು ದುಬಾರಿ ಹಣವನ್ನು ಕೊಟ್ಟು ಖರೀದಿ ಮಾಡುವಂಥದ್ದಾಗಿದೆ. ಅದಕ್ಕೋಸ್ಕರ ಇದನ್ನು ವಿರೋಧ ಮಾಡಲಿಕ್ಕೆ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದೆ, ಇಲ್ಲಿಯೂ ಕೂಡ ಆಗಿದೆ. ನಾವು ಯಾವ ಕಾಳಸಂತೆಯಲ್ಲಿ, ಯಾಕಂದರೆ ಇದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರ ಕೊಟ್ಟಿದೆ, ರಾಜ್ಯ ಸರ್ಕಾರ ಯಾವ ಸಂತೆಯಲ್ಲಿ ಮಾರಿದ ಮುಖ್ಯಮಂತ್ರಿಗಳು ಹೇಳಬೇಕು. ಯಾಕಂದರೆ ಅವರೇ ಜವಾಬ್ದಾರು. ಅದು ಎಲ್ಲಿದೆ ಅದನ್ನು ವಾಪಸ್ ತಂದು ರೈತರಿಗೆ ಮುಟ್ಟಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನುವಂತಹ ಬೇಡಿಕೆ ನಮ್ಮದಿದೆ. ಅಕಸ್ಮಾತ್ ನೀವಂತೂ ಏನೂ ಕೊಟ್ಟಿಲ್ಲ, ಆದರೆ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಮುಚ್ಚಿಡ್ತಾ ಇದ್ರಿ. ನೀವು ಇದನ್ನು ಮುಚ್ಚಿದ್ರೆ ಮುಂದಿನ ದಿನಮಾನಗಳಲ್ಲಿ ಅನ್ನದಾತರು ಸೇರಿಕೊಂಡು ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಸರ್, ಈಗ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾರೆ, ನಮ್ಮ ಹತ್ರ ಇಲ್ಲ ಅಂತ ಏನು ಹೇಳ್ತೀವಿ ಸರ್? ನೋಡಿ, ಕೇಂದ್ರ ಸರ್ಕಾರ ಕೊಟ್ಟಿದ್ದು ಅಥೆಂಟಿಕ್ ಆಗಿ ಇದೆ, ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ ಕೇಂದ್ರದಿಂದ. ಈಗ ತಮ್ಮ ಕಳ್ಳತನವನ್ನು ಮುಚ್ಚಲಿಕ್ಕೆ ಕೇಂದ್ರ ಸರ್ಕಾರ ಮೇಲೆ ಗೂಬೆ ಕೊಡಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ರಾಜಾರೋಷವಾಗಿ ಎಷ್ಟು ಕೊಟ್ಟಿದ್ದಾರೆ ಅಂತೇಳಿ ರೆಕಾರ್ಡ್ ಇದೆ. ಇವರೆಷ್ಟು ಮಾರ್ಕೆಟ್ದಲ್ಲಿ ತಂದರೆ ಇವ್ರದ್ದೇನೂ ಇಲ್ಲ, ಕೇಂದ್ರ ಸರ್ಕಾರ ಕೊಟ್ಟಿದ್ದೆ ಅದರಲ್ಲಿ ಎಷ್ಟು ತಂದರೆ ಅಂತೇಳಿ ಜನರ ಮುಂದೆ ಇದೆ. ಬಾಕಿದೆಲ್ಲಿ ಹೋಯ್ತು ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಅಂತ.